ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ, ಆಲ್ಮೋಸ್ಟ್ ಒಂದು 95,000 ಪಕ್ಕ ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು, ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ ಇದು. ಡೈಮೆನ್ಷನ್ ಬಂದ್ಬಿಟ್ಟು 30x40 ಇರುತ್ತೆ. ರೋಡ್ ಬೈ 30 ಫೀಟ್ ಬರುತ್ತೆ, ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1200 ಸ್ಕ್ವೇರ್ ಫೀಟ್ ಇರುತ್ತೆ. ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 3.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 RK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಫುಲ್ 3 BHK ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 1 BHK 2 ಯೂನಿಟ್ಸ್ ಇರುತ್ತೆ. ಥರ್ಡ್ ಫ್ಲೋರಲ್ಲಿ ಕೂಡ 1 BHK 2 ಯೂನಿಟ್ಸ್ ಇರುತ್ತೆ. ಫೋರ್ತಲ್ಲಿ 1 RK ಇರುತ್ತೆ. 1 RK ಇರುತ್ತೆ. ಟೋಟಲ್ ಬಂದ್ಬಿಟ್ಟು ಸಿಂಗಲ್ ಬೆಡ್ರೂಮ್ 4 ಬರುತ್ತೆ. 1 RK 2 ರೂಮು, 1 3 BHK ಬರುತ್ತೆ. ಟೋಟಲ್ ಬಂದ್ಬಿಟ್ಟು 7 ಯೂನಿಟ್ಸ್ ಬರುತ್ತೆ ಮನೆಯಲ್ಲಿ. ಮನೆ ಈಗ ಇನ್ಸೈಡ್ ನೋಡೋದೆ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಮನೆ ಮುಂದೆ ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ. ರೋಡ್ಸ್ ಎಲ್ಲ ಹಾಕ್ತಿದ್ದಾರೆ ಆಲ್ರೆಡಿ, ಟಾರ್ ರೋಡ್ಸ್ ಎಲ್ಲ ಹಾಕ್ತಿದ್ದಾರೆ BBMP ಲಿಮಿಟ್ಸಲ್ಲೆಲ್ಲೂ. ಸೊ ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಟೋಟಲ್ ಬಂದ್ಬಿಟ್ಟು 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಇದು ಸ್ಟೀಲ್ ಎಲ್ಲನೂ ಅಷ್ಟೇ JSW ಯೂಸ್ ಮಾಡಿರುವಂಥ, ಜಿಂದಾಲ್ ಕಂಪ್ನಿದು ಯೂಸ್ ಮಾಡಿದ್ದಾರೆ ಸ್ಟೀಲ್ ಎಲ್ಲನೂ. ಬ್ರಿಕ್ಸ್ ಎಲ್ಲ ಆಲೋ ಬ್ರಿಕ್ಸ್ ಯೂಸ್ ಮಾಡಿರುವಂಥದ್ದು, ಪ್ರಗತಿ ಬ್ರಿಕ್ಸ್ ಅಂತ ಹೇಳ್ಬಿಟ್ಟು ಹೈಡ್ರಾಲಿಕ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ ಟೋಟಲ್ ಬಿಲ್ಡಿಂಗ್ಗೆ. ಸಿಮೆಂಟ್ ಎಲ್ಲ ಸಹ ಬಿರ್ಲಾ ಸೂಪರ್ ಸಿಮೆಂಟ್ ಯೂಸ್ ಮಾಡಿರುವಂಥದ್ದು. ಟೋಟಲ್ ಬಿಲ್ಡಿಂಗ್ ಎಲ್ಲನೂ ಬಿರ್ಲಾ ಸೂಪರ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಏನಾದರೂ ಪ್ಲಾಂಟೇಷನ್ ಮಾಡ್ಕೊಳ್ಳೋಕ್ಕೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಪ್ಲಸ್ ನೇಮ್ ಬೋರ್ಡ್ ಎಲ್ಲ ಇಲ್ಲಿ ಫಿಟ್ ಮಾಡ್ಕೋಬೋದು. ಸೊ ಅದಕ್ಕೆಲ್ಲ ನೀಟಾಗಿ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಮೇನ್ ಗೇಟ್ ಎಲ್ಲ ನೋಡ್ಬೋದು ನೀವು. ಟೋಟಲ್ ಎಲ್ಲ ಓಪನ್ ಗೇಟ್ ಕೊಟ್ಟಿದ್ದಾರೆ. 16 mm ಐರನ್ ಯೂಸ್ ಮಾಡಿದ್ದಾರೆ ಗೇಟ್ಗೆಲ್ಲನೂ. ಇದು ಮನೆಗೆ ಪಾರ್ಕಿಂಗ್ ಏರಿಯಾ. ಇದು 3 ಕಾರ್ ಹಾಕೋಬೋದು. 3 ಕಾರ್ಸ್ನ ಆರಾಮಾಗಿ ಪಾರ್ಕ್ ಮಾಡ್ಬೋದು. 7 ಸೀಟರ್ ಎಲ್ಲ 5 ಸೀಟರ್ನ ಹಾಕೋಬೋದು. 3 ಕಾರ್ ಹಾಕೊಂಡು ರಿಮೈನಿಂಗ್ 2 ವೀಲರ್ಸ್ನ ಹಾಕೋಬೋದು. ಸೊ ಪಾರ್ಕಿಂಗ್ ಎಲ್ಲನೂ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಬೋರ್ವೆಲ್ ಬಂದ್ಬಿಟ್ಟು 930 ಡೆಪ್ತ್ ಹೋಗಿದೆ, 930 ಫೀಟ್ ಹೋಗಿದೆ ಡೆಪ್ತ್ ಬಂದ್ಬಿಟ್ಟು. ಒಳ್ಳೆ ವಾಟರ್ ಕೂಡ ಇದೆ, ಅಲ್ಲಿ ರನ್ನಿಂಗ್ ಕೂಡ ಇದೆ ಬೋರ್ವೆಲ್ ಕೂಡ. ಸೊ ಇಲ್ಲಿ 1 RK ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು 15,000 ರೆಂಟ್ ಕೊಟ್ಟಿದ್ದಾರೆ ಆಲ್ರೆಡಿ. ಅದ್ರಲ್ಲಿ ಮೇನ್ ಡೋರ್ಸ್ ಎಲ್ಲ ಅಷ್ಟೇ ಟೀ ಕುಡ್ದು ಎಲ್ಲನೂ ಫಸ್ಟ್ ಕ್ವಾಲಿಟಿ ಪ್ಯೂರ್ ಟೀ ಕುಡ್ ಯೂಸ್ ಮಾಡಿರುವಂಥದ್ದು. ಡೋರ್ಸ್ ಎಲ್ಲನೂ ಪಾಲಿಶ್ ಎಲ್ಲ ಅಷ್ಟೇ ಮಿಷನ್ ಪಾಲಿಶ್ ಕೊಟ್ಟಿರುವಂಥದ್ದು. ಮತ್ತು ಪೇಂಟ್ಸ್ ಎಲ್ಲನೂ ICA ಕೋಟೆಡ್ ಪೇಂಟ್ ಎಲ್ಲನೂ ಮಾಡಿರುವಂಥದ್ದು ಡೋರ್ಸ್ಗೆಲ್ಲನೂ. ಸುತ್ತಲೂ ಪ್ಯಾಸೇಜ್ ಕೂಡ ನೋಡ್ಬೋದು. 2.5 ಫೀಟ್ ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ. ನೀಟಾಗಿ ಕಾಂಪೌಂಡ್ ಎಲ್ಲ ಹಾಕಿ ಸೆಕ್ಯೂರ್ ಮಾಡಿದ್ದಾರೆ. ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು ಎಲ್ಲದಕ್ಕೂ ಇಂಡಿವಿಜುವಲ್ ಮೀಟರ್ಸ್ ಇದು. ಟೋಟಲ್ 7 ಮೀಟರ್ಸ್ ಬರುತ್ತೆ. ಒಂದು ಕಾಮನ್ ಬರುತ್ತೆ, 6 ಮನೆಗೆ ಬರುತ್ತೆ. ಸೊ ಎಲ್ಲದಕ್ಕೂ 2 ಕಿಲೋವಾಟ್, ಕಾಮನ್ ಏರಿಯಾಗೆ ಮಾತ್ರ 3 ಕಿಲೋವಾಟ್ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಪರ್ಮನೆಂಟ್ ಆಗಿದೆ ಮೀಟರ್ಸ್ ಕೂಡ, ನಂಬರಿಂಗ್ ಆಗಿದೆ ನೋಡ್ಬೋದು. ಸೊ ಇಲ್ಲಿ ಬೇಕಾದ್ರೆ ಗೇಟ್ಸ್ ಹಾಕೊಂಡ್ರೆ ನೀಟಾಗಿ ಏನಾದರೂ ಸ್ಟೋರೇಜ್ ಕೂಡ ಹಾಕ್ಕೋಬೋದು. ಸೊ ರೈಲಿಂಗ್ಸ್ ಎಲ್ಲ ನೋಡ್ಬೋದು. JSL ಕಂಪ್ನಿದು 304 ಗ್ರೇಡ್ ಇದು ಎಲ್ಲನೂ ರೈಲಿಂಗ್ಸ್ ಎಲ್ಲ ಕೊಟ್ಟಿರುವಂಥದ್ದು JSL ಕಂಪ್ನಿದು. ಸ್ಟೆಪ್ಸ್ಗೆಲ್ಲ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿರುವಂಥ ಲಪೋತ್ರ ಅಂತ ಯೂಸ್ ಮಾಡಿರುವಂಥದ್ದು. ಅದು ಅಷ್ಟೇ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಲೇ ಯೂಸ್ ಮಾಡಿದ್ದಾರೆ ಸ್ಟೆಪ್ಸ್ಗೆಲ್ಲನೂ. ಸ್ಟೆಪ್ಸ್ ಬಿಡ್ತ್ ಕೂಡ ಅಷ್ಟೇ 3.5 ಫೀಟ್ ಕೊಟ್ಟಿದ್ದಾರೆ. ಸೊ ಪ್ಯಾಸೇಜ್ ಇದು ಫಸ್ಟ್ ಫ್ಲೋರ್ ಇದು 3 BHK ಇರುತ್ತೆ. ಸೊ ಇಲ್ಲಿ ಕೂಡ ಒಂದು ಸ್ಮಾಲ್ ಗೇಟ್ ಕೂಡ ಮಾಡಿಸಿದ್ದಾರೆ. ಇಲ್ಲಿ ಫ್ರಂಟ್ ರೈಲಿಂಗ್ಸ್ ಎಲ್ಲನೂ ಐರನ್ ಯೂಸ್ ಮಾಡಿದ್ದಾರೆ. 3 BHK ಟೋಟಲ್ ಮನೆ ಇದು ಬಂದ್ಬಿಟ್ಟು ತುಂಬ ನೀಟಾಗಿ ಒಳ್ಳೆ ಪ್ಲ್ಯಾನ್ಡಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮೇಲ್ಗಡೆ ನೋಡ್ಬೋದು UPC ಸೀಲಿಂಗ್ ಕೂಡ ಮಾಡಿದ್ದಾರೆ. ಸೊ ವುಡನ್ ಕಲರ್ UPC ಸೀಲಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಮೇನ್ ಡೋರ್ ಇದು. ಮೇನ್ ಡೋರ್ ಎಲ್ಲ ಫ್ರೇಮು ಡೋರ್ ಎಲ್ಲ ಅಷ್ಟೇ ಟೀ ಕುಡ್ ಇದು, ಪ್ಯೂರ್ ಟೀ ಕುಡ್ ಕೊಟ್ಟಿರುವಂಥದ್ದು ವಿತ್ ಮಿಷನ್ ಪಾಲಿಶ್ ಆಗಿರುವಂಥದ್ದು. ಲಾಕ್ಸ್ ಎಲ್ಲ ಅಷ್ಟೇ ಯುರೋಪಾ ಮೆಟೀರಿಯಲ್ ಯೂಸ್ ಮಾಡಿರುವಂಥದ್ದು. ಟೋಟಲ್ ಲಾಕ್ಸ್ ಎಲ್ಲ ಅಷ್ಟೇ ಯುರೋಪಾ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಮೇನ್ ಡೋರ್ ಲಾಕ್ಸ್ ಎಲ್ಲ ಅಷ್ಟೇ ಗೋದ್ರೇಜ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಇನ್ಸೈಡ್ ಲಾಕ್ಸ್ ಎಲ್ಲನೂ ಯುರೋಪಾ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಎಂಟ್ರಿ ಆಗಿದ ತಕ್ಷಣ ಲಿವಿಂಗ್ ರೂಮ್ ಸಿಗುತ್ತೆ. ಹಾಲ್ ಇದು. ಸೊ ಫ್ಲೋರಿಂಗ್ ಎಲ್ಲ ನೋಡ್ಬೋದು. 4x6 ವೆಟ್ರಿಫೈಡ್ ಟೈಲ್ಸ್ ಇದು, ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಎಲ್ಲ ನೋಡ್ಬೋದು UPC ಸೀಲಿಂಗ್ ಮಾಡಿಸಿದ್ದಾರೆ, POP ಎಲ್ಲ ಮಾಡಿಸಿದ್ದಾರೆ, ಝೂಮರ್ ಎಲ್ಲ ಹಾಕ್ಸಿದ್ದಾರೆ. ಫ್ಯಾನ್ಸ್ ಎಲ್ಲ ಅಷ್ಟೇ ಟೋಟಲ್ ಫ್ಯಾನ್ಸ್ ಬಂದ್ಬಿಟ್ಟು ಹ್ಯಾವೆಲ್ಸ್ ಕಂಪ್ನಿದು ಕೊಟ್ಟಿರುವಂಥದ್ದು. ಇವನ್ ವೈರಿಂಗ್ ಸ್ವಿಚಸ್ ಎಲ್ಲ ಅಷ್ಟೇ ಹ್ಯಾವೆಲ್ಸು ಮತ್ತು ಆ್ಯಂಕರ್ ಯೂಸ್ ಮಾಡಿರುವಂಥದ್ದು. ಎಲ್ಲನೂ ಟಾಪ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು. ಸೊ ಹಾಲ್ ಕೂಡ ನೋಡ್ಬೋದು, ವೈಡ್ ಆಗಿದೆ, ತುಂಬ ವೈಡ್ ಆಗಿದೆ, ವಿತ್ TV ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕಿಚನ್, ಇದು ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೀಲಿಂಗ್ ಎಲ್ಲ ಅಷ್ಟೇ UPC ಸೀಲಿಂಗ್ ಮಾಡಿಸಿದ್ದಾರೆ ವುಡನ್ ಕಲರ್ದು. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಕಿಚನ್ ಮಿಡ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲ ಟೋಟಲ್ ಎಲ್ಲ ಬಾಸ್ಕೆಟ್ಸ್ ಎಲ್ಲ ಅಷ್ಟೇ ಟೆಂಡಮ್ ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿರುವಂಥದ್ದು. ಮಿಡ್ ಯೂನಿಟ್ ಬಾಸ್ಕೆಟ್ಸ್ ಎಲ್ಲ ನೋಡ್ಬೋದು. ಗ್ಲಾಸ್ ಫಿನಿಶಿಂಗ್ ಡೋರ್ಸು, ರೋಸ್ ಕಲರ್ ಗ್ಲಾಸ್ ಫಿನಿಶಿಂಗ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು ಸ್ಟವ್ ಕೂಡ 3 ಬರ್ನಲ್ ಸ್ಟವ್ ಯೂಸ್ ಮಾಡಿದ್ದಾರೆ. ಇದು ವರ್ಲ್ಫೂಲ್ ಬಂದ್ಬಿಟ್ಟು ಕಂಪ್ನಿ ಇದು. ಸೊ ಇದು ಅಷ್ಟೇ ಒಳ್ಳೆ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಸಿಂಕ್ ಇದು, ಸಿಂಕ್ ಬಂದ್ಬಿಟ್ಟು ಕ್ವಾಟ್ರಸ್ ಅಂತ ಹೇಳ್ಬಿಟ್ಟು ಇದು ಕಂಪ್ನಿದು ಯೂಸ್ ಮಾಡಿದ್ದಾರೆ. ಇನ್ನು ಟ್ಯಾಪ್ಸ್ ಎಲ್ಲ ಅಷ್ಟೇ ಟೋಟಲ್ ಎಲ್ಲ ಜಾಗ್ವರ್ ಮತ್ತು ಹಿಂಡ್ವೇರ್ ಯೂಸ್ ಮಾಡಿರುವಂಥದ್ದು ಟ್ಯಾಪ್ಸ್ ಎಲ್ಲನೂ. ಇಲ್ಲಿ ವಾಲ್ಗೆಲ್ಲ ನೋಡ್ಬೋದು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ಮೇಂಟೆನೆನ್ಸ್ ಇರುತ್ತೆ.
ಸೊ 10M ಬಾಸ್ಕೆಟ್ಸ್ ಎಲ್ಲ ನೋಡ್ಬೋದು. ಟೋಟಲ್ ಎಲ್ಲ 10M ಬಾಸ್ಕೆಟ್ಸ್ ಯೂಸ್ ಮಾಡಿರುವಂಥದ್ದು, SS ಏನು ಯೂಸ್ ಮಾಡಿಲ್ಲ. ಮೆಟೀರಿಯಲ್ ಎಲ್ಲ ಇದು UPVC ಲ್ಯಾಮಿನೇಟೆಡ್ ಶೀಟ್ಸ್ ಎಲ್ಲನೂ ವಾಟರ್ ಪ್ರೂಫ್ದೆಲ್ಲನೂ ಯೂಸ್ ಮಾಡಿರುವಂಥದ್ದು. ಕಿಚನ್ಗೆಲ್ಲನೂ ಟೋಟಲ್ ಕಿಚನ್ ಮೇಲ್ಗಡೆ ಲಾಫ್ಟು ಮತ್ತು ಕೆಳಗಡೆ ಬಾಸ್ಕೆಟ್ಸ್ಗೆಲ್ಲ ಅಷ್ಟೇ UPVC ಲ್ಯಾಮಿನೇಟೆಡ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು. ಸೊ ವಾಟರ್ ಪ್ರೂಫ್ದು. ಸೊ ಯುಟಿಲಿಟಿ ಇದು ಡೋರ್ಸ್ ಎಲ್ಲ ಅಷ್ಟೇ ರೆಡ್ ಸಾಲ್ ಮೆಟೀರಿಯಲ್. ಇದು ಇನ್ಸೈಡ್ ಡೋರ್ಸ್ ಎಲ್ಲ ರೆಡ್ ಸಾಲ್ ಫ್ರೇಮ್ಸ್ ಎಲ್ಲ ಕೊಟ್ಟಿರುವಂಥದ್ದು. ಡೋರ್ಸ್ ಎಲ್ಲ ಫ್ಲಾಶ್ ಡೋರ್ಸ್ ಕೊಟ್ಟಿದ್ದಾರೆ. ಯುಟಿಲಿಟಿ ಕೂಡ ಅಷ್ಟೇ ತುಂಬ ಡೀಸೆಂಟ್ ಸೈಜಲ್ಲಿದೆ. ವಿತ್ ಸೇಫ್ಟಿ ಗ್ರಿಲ್ ಕೂಡ ಮಾಡಿಸಿದ್ದಾರೆ ನೀಟಾಗಿ. ಸೊ ಇಲ್ಲಿ ಬೇಕಾದರೆ ವಾಷಿಂಗ್ ಮಿಷನಲ್ಲಿ ಇಟ್ಬೋದು. ಅದಕ್ಕೆ ಬೇಕಾದ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ. ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಕಬೋರ್ಡಲ್ಲಿ ಒಂದು ಸ್ಮಾಲ್ ಬಾಕ್ಸ್ ಕೂಡ ಮಾಡಿಸಿದ್ದಾರೆ. ಇಲ್ಲಿ ಫ್ಲೋರಿಂಗ್ ಎಲ್ಲ ಅಷ್ಟೇ ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿರುವಂಥದ್ದು ಯುಟಿಲಿಟಿ ಏರಿಯಾದಲ್ಲಿ. ಸೊ ಇದು ಟೋಟಲ್ ಬಂದ್ಬಿಟ್ಟು ಹೇಳಿದ್ನಲ್ಲ 3 ರೂಮ್ಸ್ ಬರುತ್ತೆ. 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ, 1 ಕಾಮನ್ ರೂಮ್ ಬರುತ್ತೆ, 2 ರೂಮ್ಗೂ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಸೊ ಬನ್ನಿ ಈಗ ರೂಮ್ ನಂಬರ್ 1 ನೋಡೋಣ. ಕಾಮನ್ ರೂಮ್ ಇದು. ಸೊ ಇದಕ್ಕೇನು ಅಟ್ಯಾಚ್ ಬರಲ್ಲ. ಫ್ರೇಮ್ ಎಲ್ಲ ಅಷ್ಟೇ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಫ್ರೇಮ್ ಎಲ್ಲ ಡೋರ್ಸ್ ಎಲ್ಲ ಅಷ್ಟೇ ಫ್ಲಾಶ್ ಡೋರ್ಸ್. ಇದು ಅಷ್ಟೇ MD ಡೋರ್ಸ್ ಅಂತ ಹೇಳ್ಬಿಟ್ಟು ಒಳ್ಳೆ ಟಾಪ್ ಕ್ವಾಲಿಟಿ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಸೊ ರೂಮ್ ನಂಬರ್ 1 ಇದು. ಸೊ ರೂಮಲ್ಲಿ ಕೂಡ ನೋಡೋದು POP ಎಲ್ಲ ಮಾಡಿಸಿದರೆ. ಫ್ಯಾನ್ಸ್ ಎಲ್ಲ ಅಷ್ಟೇ ಕ್ರಾಂಪ್ಟನ್ ಕಂಪ್ನಿದು ಯೂಸ್ ಮಾಡಿರುವಂಥದ್ದು. 2 ವಿಂಡೋ ಕೊಟ್ಟಿದ್ದಾರೆ. ಎರಡು ಅಷ್ಟೇ UPVC ವಿಂಡೋಸ್ ಕೊಟ್ಟಿರುವಂಥದ್ದು. 3 ರ್ಯಾಕ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು 8x9 ಬರುತ್ತೆ. ಕಿಂಗ್ ಸೈಜ್ ಕಟ್ ಹಾಕಬಹುದು. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಇಂಟೀರಿಯರ್ಗೆ ಯೂಸ್ ಮಾಡಿರೋ ಮೆಟೀರಿಯಲ್ ಎಲ್ಲ ಬಂದ್ಬಿಟ್ಟು ಎಲ್ಲ ಗ್ರೀನ್ ಲ್ಯಾಮ್ ಅಂತ ಹೇಳ್ಬಿಟ್ಟು ವಾಟರ್ ಪ್ರೂಫ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಎಲ್ಲನೂ ಇದು ವುಡನ್ ಎಲ್ಲ ಅಷ್ಟೇ ಗ್ರೀನ್ ಲ್ಯಾಮ್ ಕಂಪ್ನಿ ಅಂತ ಹೇಳ್ಬಿಟ್ಟು ಎಲ್ಲನೂ ವಾಟರ್ ಪ್ರೂಫ್ ಮಾಡಿಸಿರುವಂಥದ್ದು ಕಬೋರ್ಡ್ಸ್ ಎಲ್ಲನೂ. ಸೊ ಮೇಲ್ಗಡೆ ಲಾಫ್ಟ್ ಕಬೋರ್ಡ್ಸ್ ಎಲ್ಲ ಅಷ್ಟೇ. ಸೊ ಇದು ರೂಮ್ ನಂಬರ್ 2 ಇದು ಕೂಡ ಅಷ್ಟೇ. ಇದು ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ ಇದಕ್ಕೆ. ಸೊ ನೋಡ್ಬೋದು ರೂಮಲ್ಲೆಲ್ಲ ಸೀಲಿಂಗ್ ಎಲ್ಲ ಮಾಡಿಸಿದ್ದಾರೆ. UPVC ಸೀಲಿಂಗ್ POP ಎಲ್ಲ ಮಾಡಿಸಿದ್ದಾರೆ. ಫ್ಯಾನ್ಸ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ. ಸೊ ಇಲ್ಲಿ ಒಂದು ವಿಂಡೋ ಬರುತ್ತೆ. ಇದು 4x4 ಒಂದು ವಿಂಡೋ ಬರುತ್ತೆ. ಸೊ ಇಲ್ಲಿ ಓಪನ್ ಕಬೋರ್ಡ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಬರುತ್ತೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು 10x10 ಇರುತ್ತೆ ರೂಮ್ ಸೈಜ್. ಇದು ಅಷ್ಟೇ ಡೀಸೆಂಟ್ ಸೈಜ್ ಇರುತ್ತೆ. ಫ್ಲೋರಿಂಗ್ ಎಲ್ಲ ಅಷ್ಟೇ 2x4 ವೆಟ್ರಿಫೈಡ್ ಟೈಲ್ಸ್. ಇದು ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಡೋರ್ಸ್ ಎಲ್ಲ ಅಷ್ಟೇ WPVC ಡೋರ್ಸ್ ಯೂಸ್ ಮಾಡಿದ್ರು. ರೆಸ್ಟ್ ರೂಮ್ ಡೋರ್ಸ್ ಎಲ್ಲನೂ ಫಿಟ್ಟಿಂಗ್ಸ್ ಎಲ್ಲ ಹೇಳಿದ್ನಲ್ಲ ಟೋಟಲ್ ಎಲ್ಲ ಇಂಡ್ವೇರು ಮತ್ತು ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು. ಸೊ ಇದು ಕಮೋಡು ಸಿಂಕ್ ಬಂದ್ಬಿಟ್ಟು ಇಂಡ್ವೇರ್ ಕೊಟ್ಟಿದ್ದಾರೆ. ರಿಮೈನಿಂಗ್ ಟ್ಯಾಪ್ಸು ಎಲ್ಲನೂ ಶವರ್ದು ಎಲ್ಲನೂ ಟೋಟಲ್ ಬಂದ್ಬಿಟ್ಟು ಜಾಗರ್ ಫಿಟ್ಟಿಂಗ್ಸ್ ಕೊಟ್ಟಿರುವಂಥ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಕಮೋಡೆಲ್ಲ ವಾಲ್ ಮೌಂಟೆಡ್ ಕೊಟ್ಟಿರೋದು. ಫುಲ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಮೇಲ್ಗಡೆ ಕೂಡ ನೋಡ್ಬೋದು ಸೀಲಿಂಗ್ ಎಲ್ಲ ಮಾಡಿಸಿದ್ದಾರೆ. POP ಎಲ್ಲ ಮಾಡಿಸಿದ್ದಾರೆ. ಸೇಲ್ಗೆ ಅಂತ ಕಟ್ಟಿಲ್ಲ, ಸ್ವಂತಕ್ಕಂತೆ ಕಟ್ಕೊಂಡಿರೋವಂಥ ಮನೆ ಇದು. ಬಟ್ ಆದರೆ ಸೇಲ್ ಆದಂಗಿಲ್ಲ ಅಂದರೆ ರೆಂಟು ಕೂಡ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಈ ಒಂದೊಂದು ಫ್ಲೋರ್ ಬಿಟ್ಟು ರಿಮೈನಿಂಗ್ ಎಲ್ಲ ಮನೆಯೂ ಟೋಟಲ್ ಎಲ್ಲ ರೆಂಟು ಕೊಟ್ಬಿಟ್ಟಿದ್ದಾರೆ. ಸೊ ಇದು ಕಾಮನ್ ರೆಸ್ಟ್ ರೂಮ್. ಇದು ರೆಸ್ಟ್ ರೂಮ್ ಬಂದ್ಬಿಟ್ಟು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಿರುವಂಥದ್ದು. ಇದು ಸೆರಾ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಕಮ್ಮೋಡು ಮತ್ತು ಸಿಂಕ್ ಬಂದ್ಬಿಟ್ಟು ಸೆರಾ. ಇದು ರಿಮೈನಿಂಗ್ ಫಿಟ್ಟಿಂಗ್ಸ್ ಎಲ್ಲ ಅಷ್ಟೇ ಜಾಗರ್ ಕೊಟ್ಟಿರುವಂಥದ್ದು. ಎಲ್ಲ ರೆಸ್ಟ್ ರೂಮ್ಗೂ ಗೀಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಗೀಸರ್ ಕಂಪ್ನಿ ಬಂದ್ಬಿಟ್ಟು ಓಸ್ಮಿತ್ ಅಂತ ಹೇಳ್ಬಿಟ್ಟು ಅದು ಅಷ್ಟೇ ಒಳ್ಳೆ ಟಾಪ್ ಕಂಪ್ನಿದೆ ಪ್ರೊವೈಡ್ ಮಾಡಿದ್ದಾರೆ ಗೀಸರ್ಸ್ ಎಲ್ಲನೂ. ಸೊ ಆಲ್ರೆಡಿ ಎಲ್ಲ ಫಿಟ್ ಆಗಿದೆ. ಆಲ್ರೆಡಿ ಗೀಸರ್ಸ್ ಎಲ್ಲ ರೆಸ್ಟ್ ರೂಮ್ಗೂ ಕೊಟ್ಟಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಇದು ರೂಮ್ ನಂಬರ್ 3 ಇದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಸೊ ಇಲ್ಲೂ ಕೂಡ ನೋಡ್ಬೋದು ಸೀಲಿಂಗ್ ಎಲ್ಲ ಮಾಡಿಸಿದ್ದಾರೆ. ಫುಲ್ ವಾಲ್ಗೆ ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ ನೀಟಾಗಿ. ಮತ್ತು ಒಂದು ವರ್ಕಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು 9x14 ಸೈಜ್ ಇರುತ್ತೆ. ಇದು ವಿಡ್ತ್ ಬಂದ್ಬಿಟ್ಟು 9 ಇರುತ್ತೆ. ಲೆಂತ್ ಬಂದ್ಬಿಟ್ಟು 14 ಸೈಜ್ ಇರುತ್ತೆ. ಸ್ಪೇಷಿಯಸ್ ಆಗಿದೆ ರೂಮ್ ಕೂಡ. 2 ವಿಂಡೋ ಕೊಟ್ಟಿದ್ದಾರೆ. 2 3 ರ್ಯಾಕ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದಕ್ಕೆ ಅಟ್ಯಾಚ್ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ ರೂಮ್ಗೆ. ಸೊ ಇದು ಬಾಲ್ಕನಿ. ಇಲ್ಲಿ ಫ್ಲೋರಿಂಗ್ ಎಲ್ಲನೂ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಆಂಟಿಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫ್ರಂಟ್ಗೆ SS ರೈಲಿಂಗ್ ವಿತ್ 12mm ಟಫಾನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಸೀಲಿಂಗ್ ಎಲ್ಲ ಅಷ್ಟೇ UPVC ಸೀಲಿಂಗ್ ಯೂಸ್ ಮಾಡಿದ್ದಾರೆ ವುಡನ್ ಕಲರ್ದು. ಸೊ ಈ ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್. ಡೋರ್ಸ್ ಎಲ್ಲ ಅಷ್ಟೇ WPVC ಡೋರ್ಸ್ ಯೂಸ್ ಮಾಡಿದ್ದಾರೆ ರೆಸ್ಟ್ ರೂಮ್ಗೆಲ್ಲನೂ. ಸೊ ಇಲ್ಲೂ ಕೂಡ ನೋಡ್ಬೋದು ಸೇಮ್ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಹಿಂಡ್ವೇರ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು. ಸೊ ಮೇಲ್ಗಡೆ ಸೀಲಿಂಗ್ ಎಲ್ಲ ಮಾಡಿಸಿದ್ದಾರೆ. ರೆಸ್ಟ್ ರೂಮ್ಸ್ ಎಲ್ಲ ಅಷ್ಟೇ ಎಲ್ಲನೂ ಅಷ್ಟೇ ತುಂಬ ಡೀಸೆಂಟ್ ಸೈಜಲ್ಲಿದೆ. ಮನೆ ಪ್ಲಾನಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. 3 BHK 30-40 3 BHK ಆದರೆ ಎಲ್ಲ ನೀಟಾಗಿ ಒಳ್ಳೆ ಪ್ಲಾನಿಂಗಲ್ಲಿ ಮಾಡಿಸಿದ್ದಾರೆ. ಯಾಕಂದರೆ 2 ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಟೋಟಲ್ 3 ರೆಸ್ಟ್ ರೂಮ್ಸ್ ಬರುತ್ತೆ, 3 ರೂಮ್ಸ್ ಬರುತ್ತೆ. ಸೊ ಈ ಥರ ಒಳ್ಳೆ ಪ್ಲ್ಯಾನ್ಡ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಷ್ಟು ಇನ್ನು ರಿಮೈನಿಂಗ್ ಹೌಸಸ್ಗೆಲ್ಲನೂ ಆಲ್ರೆಡಿ ಟೆನೆಂಟ್ಸ್ ಇದ್ದಾರೆ. ಸೊ ಅದೆಲ್ಲ ಜಸ್ಟ್ ಹಾಗೆ ತೋರಿಸ್ತೀನಿ ನಿಮಗೆ ಯಾವ ಥರ ಇದು ಮಾಡಿದ್ದಾರೆ ಅಂತೇಳಿ, ಫ್ಲೋರ್ಗೆ ಯಾವ ಥರ ಯೂನಿಟ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಯಾಕೆಂದರೆ ಆಲ್ರೆಡಿ ರೆಂಟ್ ಕೊಟ್ಬಿಡ್ತಾರೆ, ಅದಕ್ಕೆ ಅದು ಇನ್ಸೈಡ್ ಎಲ್ಲ ತೋರ್ಸೋಕ್ಕಾಗಲ್ಲ.
ಸೊ ಅದನ್ನು ಹಾಗೆ ತೋರಿಸ್ತೀನಿ. ಸೆಕೆಂಡ್ ಫ್ಲೋರಲ್ಲಿ ಕೂಡ ಅಷ್ಟೇ, ಇದು ಸೆಕೆಂಡ್ ಫ್ಲೋರ್ ಇದು. ಸೊ ಇಲ್ಲಿ ಸಿಂಗಲ್ ಬೆಡ್ರೂಮ್ 2 ಮನೆ ಇರುತ್ತೆ, ಎರಡು ಅಷ್ಟೇ 15,000 ರೆಂಟಿಗೆ ಕೊಟ್ಟಿದ್ದಾರೆ, 15,000 ರೆಂಟಿಗೆ ಕೊಟ್ಟಿದ್ದಾರೆ 2 ಮನೆಯೂ. ಸೊ ಇಲ್ಲೂ ಡೋರ್ಸ್ ಎಲ್ಲ ಅಷ್ಟೇ ನೋಡ್ಬೋದು, ಎಲ್ಲನೂ ಫಸ್ಟ್ ಕ್ವಾಲಿಟಿ ಟೀ ಕುಡ್ ಯೂಸ್ ಮಾಡಿರುವಂಥದ್ದು, ಡೋರ್ಸ್ ಎಲ್ಲನೂ ಮಿಷನ್ ಪಾಲಿಶ್ ಯೂಸ್ ಮಾಡಿರುವಂಥದ್ದು, ಲಾಕ್ಸ್ ಎಲ್ಲ ಸೇಮ್ ಯುರೋಪ ಮೆಟೀರಿಯಲ್, ಫ್ಲೋರಿಂಗ್ ಎಲ್ಲ ವಿಟ್ರಿಫೈಡ್ ಟೈಲ್ಸ್ 2x4 ವಿಟ್ರಿಫೈಡ್ ಟೈಲ್ಸ್ ಕೊಟ್ಟಿರುವಂಥದ್ದು. ಸೊ ಥರ್ಡ್ ಫ್ಲೋರ್ ಕೂಡ ಆ್ಯಸ್ ಇಟ್ ಈಸ್ ಇರುತ್ತೆ, ಸೇಮ್ ಇದೇನೆ. ಸೊ ಈಗ ಒಂದು ಫಸ್ಟ್ ಫ್ಲೋರ್ 3 BHK ಬಿಟ್ಟು ರಿಮೈನಿಂಗ್ ಎಲ್ಲ ಮನೆಗೂ 73,000 ಈಗ ರೆಂಟಿಗೆ ಕೊಟ್ಟಿರುವಂಥದ್ದು. ಇನ್ನೂ 1 ಮಂತ್ ಕಂಪ್ಲೀಟ್ ಆಗಿಲ್ಲ ರೆಂಟು ಕೊಟ್ಟು. ಸೊ ಆಲ್ರೆಡಿ ಎಲ್ಲ ಮನೆಯಲ್ಲೂ ಟೆನೆಂಟ್ಸ್ ಇದ್ದಾರೆ ಆಲ್ರೆಡಿ, ಓನ್ಲಿ ಫಸ್ಟ್ ಫ್ಲೋರಲ್ಲಿ ಮಾತ್ರ ವೇಕೆಂಟ್ ಇರುತ್ತೆ. ಸೊ ಮನೆಗೆ ಟೋಟಲ್ ಲೈಟ್ಸ್ ಎಲ್ಲ ಅಷ್ಟೇ, ಟೋಟಲ್ ಎಲ್ಲ ಲೈಟ್ಸನ್ನು ಹ್ಯಾವೆಲ್ಸ್ ಕಂಪ್ನಿದು ಯೂಸ್ ಮಾಡಿರುವಂಥದ್ದು. ಸ್ವಿಚಸ್ ಎಲ್ಲನೂ GM ಇದು 10 ಸೀರೀಸ್ ಕಂಪ್ನಿದು ಯೂಸ್ ಮಾಡಿರುವಂಥದ್ದು. ಎಕ್ಸ್ಟರ್ನಲ್ ಕ್ಲಾಡಿಂಗ್ ಎಲ್ಲ ಅಷ್ಟೇ ಗ್ರೀನ್ ಲ್ಯಾಮ್ ಅಂತ ಹೇಳ್ಬಿಟ್ಟು ಗ್ರೀನ್ ಲ್ಯಾಮ್ ಅಂಡ್ JSW ಯೂಸ್ ಮಾಡಿರುವಂಥದ್ದು. ಸ್ಟೆಪ್ಸ್ ರೈಲಿಂಗ್ಸ್ ಎಲ್ಲ ಅಷ್ಟೇ JSW 304 ಗಿರಾಡಿ ಯೂಸ್ ಮಾಡಿರುವಂಥದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಹೇಳಿದ್ನಲ್ಲ ನಿಮಗೆ, ಜಾಗ್ವಾರ್ ಮತ್ತು ಹಿಂಡ್ವೇರ್ ಯೂಸ್ ಮಾಡಿದ್ದಾರೆ. ಮತ್ತು ಪ್ಯಾಸೇಜ್ ಸೀಲಿಂಗ್ ಪ್ಯಾನಲ್ಸ್ ಎಲ್ಲ ಅಷ್ಟೇ ವಿಗ್ರೋ ಕಂಪ್ನಿದು ಯೂಸ್ ಮಾಡಿರುವಂಥದ್ದು, UPC ವಿಗ್ರೋ ಕಂಪ್ನಿದು ಯೂಸ್ ಮಾಡಿರುವಂಥದ್ದು. ಇಂಟೀರಿಯರ್ಸ್ ಎಲ್ಲ ಬಂದ್ಬಿಟ್ಟು ಗ್ರೀನ್ ಲ್ಯಾಮ್ ಮತ್ತು ವಾಟರ್ ಪ್ರೂಫ್ದು. ಇಂಟೀರಿಯರ್ ಹಾರ್ಡ್ವೇರ್ ಬಂದ್ಬಿಟ್ಟು ಹಿಟಾಚಿ ಆ್ಯಂಡ್ ಎಬ್ಬಾಕೋ ಯೂಸ್ ಮಾಡಿದ್ದಾರೆ. ಪುಟ್ಟಿ ಎಲ್ಲ ಅಷ್ಟೇ ರೆಸ್ಟ್ ರೂಮ್ ಪುಟ್ಟೀಸ್ ಎಲ್ಲ ಅಷ್ಟೇ ಬಿರ್ಲಾ ಸಿಮೆಂಟ್ ಬೇಸ್ಡ್ ಸಿಮೆಂಟ್ ಯೂಸ್ ಮಾಡಿರುವಂಥದ್ದು. ಮತ್ತು ಎಕ್ಸ್ಟರ್ನಲ್ ಪೇಂಟ್ಸ್ ಅಂದರೆ ಔಟ್ಸೈಡ್ ಪೇಂಟ್ ಮಾಡಿರುವಂಥೆಲ್ಲ ಅಷ್ಟೇ ಏಷ್ಯನ್ ಅಲ್ಟಿಮಾ ಡಸ್ಟ್ ಪ್ರೂಫ್ ಪೇಂಟ್ ಯೂಸ್ ಮಾಡಿರುವಂಥದ್ದು. ಸೊ ಇಂಟರ್ನಲ್ ಅಷ್ಟೇ ಏಷ್ಯನ್ ರಾಯಲ್ ಪೇಂಟ್ ಯೂಸ್ ಮಾಡಿರುವಂಥದ್ದು. ಟೋಟಲ್ ಇಂಟರ್ನಲ್ ಪೇಂಟ್ಸ್ ಎಲ್ಲ ರಾಯಲ್ ಏಷ್ಯನ್ ಪೇಂಟ್ಸ್ ಯೂಸ್ ಮಾಡಿರುವಂಥದ್ದು. ಸೊ ಈ ಥರ ಒಳ್ಳೆ ಟಾಪ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸ್ ಬರುತ್ತೆ, 11B ಈ ಖಾತಾ ಪ್ರಾಪರ್ಟಿ ಇದು. ಪ್ರೈಸ್ ಬಂದ್ಬಿಟ್ಟು 2,50,00,000 ಹೇಳ್ತಾರೆ, 2,50,00,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಮೇಜರ್ ಬ್ಯಾಂಕ್ಸಲ್ಲಿ ಲೋನ್ ಕೂಡ ಸಿಗುತ್ತೆ ನಿಮಗೆ, 70-75% ಲೋನ್ ಕೂಡ ಸಿಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಇದು ಅಗ್ರಾರ ಟು ಕೋಗ್ಲು ಮೈನ್ ರೋಡಲ್ಲಿ ಬರುತ್ತೆ, ನಿಯರ್ ಕೋಗ್ಲು ಇದು ಅಗ್ರಾರ ಹತ್ರ ಬರುತ್ತೆ. ಯಲಹಂಕ ಕೋಗ್ಲು ಸಿಗ್ನಲ್ಗೆ ಜಸ್ಟ್ 1.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇದು. ರಿಮೈನಿಂಗ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಈಗೇನು ಝೂಮ್ ಮಾಡಿ ತೋರಿಸೇನ ಅದು ಬಂದ್ಬಿಟ್ಟು ಭಾರತೀಯ ಸಿಟಿ ಅದು. ಮತ್ತು ಏರ್ಪೋರ್ಟ್ಗೂ ಅಷ್ಟೇ ಜಸ್ಟ್ ಮೆಟ್ರೋ ಸ್ಟೇಷನ್ಗೆಲ್ಲ 1.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಇಲ್ಲೇ ಸರೌಂಡಿಂಗಲ್ಲೆಲ್ಲ ಒಳ್ಳೆ ಟಾಪ್ ಕಾಂಪ್ಸ್ ಇದೆ, ಸ್ಕೂಲ್ಸ್ ಕಾಲೇಜಸ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. NPS, ಆಕ್ಸ್ಫರ್ಡ್ ಸ್ಕೂಲು, ಡೆಲ್ಲಿ ಪಬ್ಲಿಕ್ ಸ್ಕೂಲು, ರೈನ್ ಇಂಟರ್ನ್ಯಾಷನಲ್ ಸ್ಕೂಲು, ವಿದ್ಯಾಶಿಲ್ಪಿ ಅಕಾಡೆಮಿ, ಮತ್ತು ರೇವಾ ಕಾಲೇಜು, ಮಣಿಪಾಲ್ ಯೂನಿವರ್ಸಿಟಿ, ನಿಟ್ಟೆ ಮೀನಾಕ್ಷಿ ಕಾಲೇಜ್, ಈ ಥರ ಒಳ್ಳೆ ಸ್ಕೂಲ್ಸ್ ಎಲ್ಲ ಇದೆ, ಕಾಲೇಜಸ್ ಎಲ್ಲ ಇದೆ. ಮತ್ತು ಇದು ಮಾನ್ಯತಾ ಟೆಕ್ ಪಾರ್ಕ್ಗೆ ಜಸ್ಟ್ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇದು. ಸೊ ಇಷ್ಟೇ ಇದು ವಿಡಿಯೋ ಡೀಟೇಲ್ಸ್ ಇದು. ಥ್ಯಾಂಕ್ಸ್ ಫಾರ್